ವಾಣಿಭದ್ರೇಶ್ವರ ದೇವಸ್ಥಾನ ಮಲ್ಲಾಪುರ ಹತ್ರ ಇದೆ, ಪುರಾತತ್ವದ್ದು. ನಾವು ಕಂಬ್ಳೇರ್ ಅಂತ ಒಂದು 50-60 ಜನ ಮನೆಯವರದೀವಿ, ಒಂದು 50-60 ಮನೆಯವರದೀವಿ. ನಾವೊಂದು 100 ವರ್ಷದ ಮ್ಯಾಗಾಗಿದೆ ನಾವು ಇಲ್ಲಿ ಬರಾಗ ನಡ್ಕೊಳಕತ್ತಿ. ಕಂಬ್ಳೇರೆಲ್ಲ ಪ್ರತಿ ಶಿವಯೋಗಕ್ಕೆ ಶಿವರಾತ್ರಿ ಅಮಾವಾಸ್ಯೆಗೆ ಬರ್ತೀವಿ. ಎಲ್ಲ ಕಂಬ್ಳೇರು ಬಂದು ಇಲ್ಲಿ ಅಭಿಷೇಕ ಮಾಡಿಸಿ ಪ್ರಸಾದ ಮಾಡಿಸಿ 4 ಜನಕ್ಕೆ ಊಟಕ್ಕೆ ಮಾಡಿಸಿ ಬೆಳಗ್ಗೆ 9-10 ಗಂಟೆಗೆ ಇದಕ್ಕೆ ಮನೆಗೆ ಹೋಗ್ತೀವಿ. ಇಡೀ ಕಂಬ್ಳೇರೆಲ್ಲ ಒಂದು 50-60 ಮನೆಯವರೆಲ್ಲ ಇಲ್ಲೇ ಬರ್ತೀವಿ. ಪ್ರತಿ ವರ್ಷ ಒಂದು 100-120-130 ವರ್ಷ ಆಗಿದೆ. ನಮ್ಮ ತಾತನ ಕಾಲದಾಗಿದ್ದ ಬರ್ತಾರೆ, ಅಜ್ಜನ ಕಾಲದಾಗಿದ್ದ ಬರ್ತಾಯಿದ್ದೀವಿ. ಹಂಗೆ ಅದೇ ನಡ್ಕೊಂತ ಹೊಂತೀವಿ, ಅದೇ ಥರನ ಹೋಗ್ತಾ ಇದ್ದೀವಿ. ಶ್ರೀ ವಾಣಭದ್ರೇಶ್ವರ ಪ್ರಸನ್ನ ಇವತ್ತಿಂದ ಹಿಡಿದು ಭಾಳ ದಿನ ಆಯಿತು. ನಮ್ಮ ತಂದೆ, ತಾತ, ಅಮ್ಮ ಭಾಳ ದಿನದಿಂದ ಈ ಶ್ರೀ ವಾಣಭದ್ರೇಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲಿ ಅಭಿಷೇಕ ಮಾಡಿ ಅನ್ನಪ್ರಸಾದ ಮಾಡ್ತೀವಿ ಎಂದು ತಮ್ಮ ವಿನಂತಿ ಮಾಡಿಕೊಡ್ತೀವಿ. ದೇವಸ್ಥಾನ ಇದು ನಮ್ಮ ಪುರಾತನ ತಾತ ಮುತ್ತಾತನಿಂದ ಇಲ್ಲಿ ನಾವು ನಡ್ಕೊತ ಬಂದೀವಿ. ನಮ್ಮ ಮನೆ ದೇವರು ಇಲ್ಲಿ ನಡೆದಂಥ ಯಾರೇ ಭಕ್ತಾದಿಗಳು ಬಂದು ಕೇಳಿ ವರ ಕೊಡುವಂಥ ದೇವರು, ಪ್ರಸಿದ್ಧಿ ಆದಂಥ ದೇವರು. ಪುರಾತನ ಕಾಲದ ಅಂದರೆ ಇದು ಈ ಹಂಪಿ ಉದ್ಭವ ಆಗೋಕ್ಕೆ ನಮ್ಮ ಉದ್ಭವ ಆಗಾಗ ಪಂಚಲಿಂಗೇಶ್ವರ ಪ್ರತಿಷ್ಠಾಪನೆ ಮಾಡಿ ಹಂಪಿ ಉದ್ಭವ ಮಾಡ್ಯಾರೆಂಬ ತತ್ವ ಹಿಂದಕ್ಕೆ. ನಮಗೆ ತಾತ ಮುತ್ತಾತ ಅಂದರು ನಮ್ಮ ಅಪ್ಪನವರು ಹೇಳಿಕೊಟ್ಟದ್ದು, ನಾವು ಕೇಳ್ಕೊಂತ ಬಂದದ್ದು. ನಮ್ಮ ತಾತನವ್ರು ಏನು ಹೇಳ್ಯಾರಂದ್ರೆ ಹಂಪಿ ಉದ್ಭವ ಆಗಕ್ಕೆ ಪಂಚಲಿಂಗೇಶ್ವರ ಸ್ಥಾಪನೆ ಮಾಡಿ ವಾಣಭದ್ರೇಶ್ವರ, ಕಿನ್ನರೇಶ್ವರ, ಸೋಮನಾಥೇಶ್ವರ, ಜಂಬುನಾಥೇಶ್ವರ, ಹಂಪಿ ವಿರೂಪಾಕ್ಷೇಶ್ವರ, ಇದು ವಾಣಭದ್ರೇಶ್ವರ ಪಂಚಲಿಂಗೇಶ್ವರದ್ದು ನಮ್ಮ ಮನೆ ದೇವರು. ಇಲ್ಲಿ ನಮ್ಮ ತಾತಂದರು ನಮ್ಮ ಅಪ್ಪನವರು ಇಲ್ಲಿ ಈಗ 110-100 ವರ್ಷ ಮೇಲೆ ಆಗಿದೆ ನಡ್ಕೊಂತ ಬಂದಾರ. ಅವ್ರು ತೋರಿಸಿದಂಥ ಮಾರ್ಗದಾಗ ನಾವು ನಡ್ಕೊಂತನೇ ಬಂದ್ವಿ. ಇಲ್ಲಿ ನಾವು ಏನು ಬಂದು ಬೇಡಿದ್ರೂ ಕೊಡುವಂಥ ದೇವ್ರದು ನಮ್ಮ ಮನೆ ದೇವರು ವಾಣಭದ್ರೇಶ್ವರ. ಇದು ಬರ್ತಕ್ಕದ್ದು ಗಂಗಾವತಿ ತಾಲೂಕು, ಇಲ್ಲಿ ಮಲ್ಲಾಪುರ ಗ್ರಾಮದ ಹತ್ರ ವಾಣಭದ್ರೇಶ್ವರ ದೇವಸ್ಥಾನ ಬರ್ತದೆ. ಇಲ್ಲಿ ಪ್ರತಿಯೊಂದು ಯಾರೇ ಬಂದು ಬೇಡಿದ್ರು ಕೊಡುವಂಥ ದೇವರು. ಇಲ್ಲಿ ನೆಮ್ಮದಿ ಇದೆ. ಬಂದಂಥ ಭಕ್ತಾದಿಗಳು ಯಾರೇ ಬೇಡಲು, ಮಕ್ಕಳು ಇಲ್ದಾರ ಮಕ್ಕಳಾಗಿದ್ದಾವೆ, ಅವ್ರ ಕಷ್ಟಕ್ಕೆ ನೆರವಾಗಿ ನಿಂತಂಥ ನಮ್ಮ ಮನೆ ದೇವರು ವಾಣಭದ್ರೇಶ್ವರ. ಆ ಕಾರಣಕ್ಕೆ ಇಲ್ಲಿ ಭಕ್ತಾದಿಗಳು ಭಾಳ ಮಂದಿ ಬರ್ತಾರೆ. ಶಿವಯೋಗ ದಿನಂತರೂ ಜಗ್ಗಿ ಜನ ಇರ್ತಾರೆ. ನಾವು ವರ್ಷಕ್ಕೊಮ್ಮೆ ಅಮಾವಾಸ್ಯೆಗೆ, ಶಿವರಾತ್ರಿ ಅಮಾವಾಸ್ಯೆ ಬಂದು ನಮ್ಮ ಮನೆ ದೇವರಿಗೆ ಅಭಿಷೇಕ ಮಾಡಿಸಿ ನಾವು ಇಲ್ಲಿ ನಮ್ಮ ಕಷ್ಟಗಳನ್ನು ಬೇಡ್ಕೊಂಡು ಹೋದಾಗ ನಮಗೆಲ್ಲವನ್ನು ಕೊಟ್ಟಂಥ ದೇವರು ನಮ್ಮ ಮನೆ ದೇವರು ವಾಣಭದ್ರೇಶ್ವರ. ಆ ಕಾರಣಕ್ಕೆ ನಾವೆಲ್ಲ ಇಲ್ಲಿ ಬರ್ತೀವಿ. ನಾವು ವರ್ಷ ದೇವರು ನಮ್ಮನ್ನು ಕರೆಸ್ಕೊಂಡು ನಮ್ಮ ಕೈಲಾದಷ್ಟು ನಾವು ಸೇವೆ ಮಾಡಿ ಜನರಿಗೆ ಅನ್ನ ಪ್ರಸ್ತಾಪ ಮಾಡಿ ನಮ್ಮ ಮನೆ ದೇವರಿಂದ ನಮ್ಮ ಮನೆಗೆ ಹೋಗ್ತೀವಿ. ಬಸವಪಟ್ಟಣದಿಂದ ನಾವು ಇಲ್ಲಿ ಬಂದು ಸೇವೆ ಮಾಡ್ತಾ ಇದ್ದೀವಿ. ಅವಾಗಲಿದ್ದ ಪ್ರಸಾದ ಅನ್ನ ಸಂತರ್ಪಣೆ ಪ್ರಸಾದ, ಆಮೇಲೆ ಶಿವರಾತ್ರಿ 15 ದಿವಸ ಮುಂದಿರ್ಲಿಕ್ಕಾಗಿ ನಾವು ಏನನ್ನ ಇಲ್ಲಿ ನಾವು ನಮ್ಮ ಕೈಲಾದಷ್ಟು ಒಂದೊಂದೇ ಕೆಲಸನ ಬಸವಣ್ಣನ ಮೂರ್ತಿ ಆಗಿರ್ಬೋದು, ಇಲ್ಲಿ ಗರುಡಗಂಬಕ ಟೈಲ್ಸ್ ಆಗಿರ್ಬೋದು, ಆಮೇಲೆ ಹೆಣ್ಮಕ್ಳಿಗೆ ಸ್ನಾನ ಮಾಡೋ ರೂಮ್ ಆಗಿರ್ಬೋದು, ಆಮೇಲೆ ಮೇಲೆ ಭಗವಂತಗ ಗೋಪುರಕ್ಕೆ ಪೇಂಟ್ ಹೊಡ್ಸೋದಾಗಿರ್ಬೋದು, ಪ್ರತಿಯೊಂದು. ಆಮೇಲೆ ಅಲ್ಲಿ ಕುಂದ್ರಕ್ಕೆ ವಯಸ್ಸಾದರೆ ಕುಂದ್ರಕ್ಕೆ ಬೆಂಚ್ ಸಹಿತ ಆ ಭಗವಂತ ನಮ್ಮ ಕೈಲೇ ಸೇವೆ ಮಾಡಿಸ್ಕೊಂಡನ, ಆತ ಶಕ್ತಿ ಕೊಟ್ಟನ ನಾವು ಮಾಡಿದ್ವಿ. ಆತಿಲ್ದ ಏನು ನಮ್ಮಲ್ಲಿ ಏನೂ ಇಲ್ಲ. ಆತ ನಮಗೆ ಶಕ್ತಿ ಕೊಟ್ಟ ಮೇಲೆ ನಾವು ಇದಷ್ಟು ಮಾಡ್ಕೊಂತ ಹೊಂಟೀವಿ. ಆತನ ಶಕ್ತಿ ನಮ್ಮ ಮೇಲೆ ಸದಾ ಇರಲಂತ ನಾವು ಆ ಭಗವಂತನಲ್ಲಿ ಬೇಡ್ಕೊಂತೀವಿ ನಾವು ಅಷ್ಟೇ. ಸರ್ ನೀವು ಬಸವಪಟ್ಟಣದಿಂದ ನಾವು ಕಂಬ್ಳೇರು ಮಂದಿ ಒಂದು 50-60 ಮನೆಯವ್ರು ಇದೀವಿ. ಆ 50-60 ಮನೆಯವ್ರೂ ಅವತ್ತಿನಿಂದ ನಮ್ಮ 120-130 ವರ್ಷ ಕಾಲದಿಂದಾನೆ ನಡ್ಕೊಂತ ಬರಕತ್ತಾರ. ಕೆಲವೊಬ್ಬರು ಹೆಣ್ಮಕ್ಳು ಪಾದಯಾತ್ರೆ ಮಾಡ್ತಾರೆ. ಅವಾಗೆಲ್ಲ ಬಂಡಿ ಇತ್ತು, ಅವಾಗ ದಾರಿ ಇದ್ದಿಲ್ಲ. ಇವಾಗೆಲ್ಲ ದಾರಿ ಅದಾವ. ಆ ಭಗವಂತ ನಮಗೆ ಯಂತ್ರಗಳು ಕೊಡಿಸ್ಯಾನ. ಬೈಕ್ ಅದಾವ, ಕಾರ್ ಅದಾವ, ಸೈಕಲ್ ಮೋಟ್ರ್ ಅದಾವ, ಟ್ರಾಕ್ಟ್ರಿ ತಂದಾರ, ಟಿಂಪ ತಂದಾರ. ಎಲ್ಲ ಆತ್ನ ಶಕ್ತಿ ದುಡ್ಕಂತ ಮಾಡ್ಕೊಂತ ಎಲ್ಲರ ಆತ್ನ ಆಶೀರ್ವಾದದಿಂದ ಎಲ್ಲರೂ ಸೇವೆ ಮಾಡ್ಕೊಂತ ಹೊಂಟೀವಿ. ಇಲ್ಲಿ ಬಂದ ಮೇಲೆ ಅಭಿಷೇಕ ಮಾಡಿಸಿ, ಪ್ರಸಾದ ಮಾಡಿಸಿ, ರಾತ್ರಿ ಗಣಂಗಳ ಮಾಡಿಸಿ, ಆತನ ಪಾತ್ರ ಆತನ ಸೇವೆಗೆ ನಾವು ಸದಾ ಇಲ್ಲಿ ಶಿವರಾತ್ರಿ ಅಮಾವಾಸ್ಯೆಗೆ ಇಲ್ಲಿ ನಾವು ನಮ್ಮ ಕಂಬ್ಳೇರು ತಲೆ ಇರಲಿವರೆಗೂ ಆತನ ಸೇವೆ ನಾವು ಮಾಡೋರೆ. ಕಂಬ್ಳೇರು ತಲೆ ಇರಲಿವರೆಗೂ ಆತನ ಸೇವೆ ಮಾಡ್ಕೊಂತನ ಹೋಗೋದು ನಮ್ಮ ಹಿರಿಯರು ನಮಗೆ ಕಲಿಸ್ಯಾರ. ನಾವು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಂಗೆ ಕಾಲಂ ಪರಂಪರೆ ಅದು ಬೆಳಕಂತನ ಹೋಗ್ಬೇಕು. ಸಿಟಿ ಲೈನ್ ಆಗ್ಬೇಕು, CC ಕ್ಯಾಮ್ರಾ ಆಗ್ಬೇಕು,
ಆಮೇಲೆ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಸ್ವಲ್ಪ ಲೈಟಿನ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಸ್ವಲ್ಪ ಅಸ್ತವ್ಯಸ್ತ ಐತಿ. ಇವೆಲ್ಲವೂ ಆಗಬೇಕು. ಒಂದು 2-3 ರೂಮ್ ಆಗಬೇಕು. ಜನರಿಗೆ ಬಂದಂಥವ್ರಿಗೆ ಮದುವೆ ಆಗ್ತಾವ, ಜವಳ ತೆಗ್ಸ್ಕೊಂಡು ಹೋಗಾರ, ಪ್ರತಿಯೊಂದು ಕಾರ್ಯಕ್ರಮಗಳು ಇಲ್ಲಿ ನಡೀತಾನೆ ಇದ್ದಾವೆ 12 ತಿಂಗಳು. ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಬಂದು ಮಾಡ್ಕೊಂಡು ಅವ್ರು ಇಲ್ಲಿ ತಮ್ಮದು ಜವಳ ಆಗಿರ್ಬೋದು, ಮದುವೆ ಆಗಿರ್ಬೋದು, ಅಭಿಷೇಕ ಆಗಿರ್ಬೋದು ಮಾಡ್ಕೊಂಡು ಅವ್ರವ್ರ ಅನುಕೂಲ ತಕ್ಕಂಗೆ ಹೋಗ್ತಾರೆ. ಬಂದವ್ರಿಗೆ ಒಂದು ಸ್ವಲ್ಪ ಲೈಟಿನ ವ್ಯವಸ್ಥೆ ಸ್ವಲ್ಪ ಸಿಟಿ ಲೈನ್ ಆಗ್ಬೇಕಂತ ನಮ್ಮ ಅನಿಸಿಕೆ. 30 ವರ್ಷದಿಂದ ಬರ್ತಾ ಇದ್ದೀವಿ. ಇದೇ ನಾವು ನಡ್ಕೊಂಡಿರೋದು, ಬರೋದು, ಹೋಳಿಗೆ ಎಲ್ಲ ಮಾಡ್ಕೊಂಡು ಮುಂದೆ ಶಿವರಾತ್ರಿ ಜಾಗರಣೆ ಮಾಡಿ ನಾಳೆ ಹೋಗ್ತೀವಿ. ಒಂದು ದಿವಸ ಇಲ್ಲೇ ಜಾಗರಣೆ ಮಾಡ್ತೀವಿ, ಮಾಡಿ 3 ದಿವಸ ಇದ್ದು ಮತ್ತೆ ಹೋಗ್ತೀವಿ. ಈಗ 20-30 ವರ್ಷದಿಂದ ಬರ್ತಾ ಇದ್ದೀವಿ. ಮಾಣಿಭದ್ರೇಶ್ವರ ಬಂದಮೇಲೆ ಚಲೋ ಆಗಿದೆ ನಮ್ಗೆ. ಭಾಳ ಇಂಪ್ರೂವ್ ಆಗೈತಿ. ನಾವೆಲ್ಲ ಈಗ ಬಂದು ಏನು ಇದ್ದಿಲ್ಲ ರೀ, ಇದೆಲ್ಲ ಈ ಥರ ಎಲ್ಲ ಇದ್ದಿಲ್ಲ ರೀ, ಇವಾಗ ಮಾಡ್ಸಿದ್ದಾರೆ ಇದೆಲ್ಲ.